ಜಗಜ್ಯೋತಿ, ಭಕ್ತಿ ಭಂಡಾರಿ, ಸಮಾಜದ ಕ್ರಾಂತಿಕಾರಕ ಬಸವಣ್ಣನವರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಬಸವಣ್ಣನವರ ಸಾಕಷ್ಟು ವಿಚಾರಗಳನ್ನು ಸಂಪನ್ಮೂಲ ವ್ಯಕ್ತಿಗಳು ತಮಗೆ ಉಣಬಡಿಸಿದರು. ನನ್ನ ಮಾತುಗಳನ್ನು 2 ನಿಮಿಷದಲ್ಲಿ ಮುಗಿಸುವ ಪ್ರಯತ್ನ ಮಾಡ್ತೇನೆ. ಬಸವಣ್ಣನವರು ತಾವು ಬಿಜಾಪುರ ಜಿಲ್ಲೆಯ ಇಂಗಳೇಶ್ವರದಲ್ಲಿ ಮಾದರಸ ಮತ್ತು ಮೊದಲಾಂಬಿಕೆಗೆ ಜನ್ಮ ತಾಳಿದ ನಂತರ ಅವರು ತಮ್ಮ ಅಕ್ಕನಿಗೆ ಮಾಡಬೇಕಾದ ಉಪನಯನವನ್ನು ವಿರೋಧಿಸಿದ ಕಾರಣ ಅವರು ಮನೆ ಬಿಟ್ಟು ಹೋಗಿ ಜಾತವೇದ ಮುನಿಗಳಿಂದ ಶಿಕ್ಷಣವನ್ನು ಪಡೆದು, ತದನಂತರ ಕಲ್ಯಾಣದ ಚಾಲುಕ್ಯರ ಸಾಮಂತರಾದಂಥ ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಇರುವಂಥ ಮಂತ್ರಿಯ ಮಗಳನ್ನು ಮದುವೆ ಮಾಡಿಕೊಂಡ ನಂತರ ಅವರ ನಿಜವಾದ ಸಾಮಾಜಿಕ ಹೋರಾಟ ಪ್ರಾರಂಭವಾಯಿತು ಅಂತ ನಾನು ಭಾವಿಸ್ತೇನೆ. ಅವರು ತನ್ನ ಆಡಳಿತ ನಡೆಸುವಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ನಡೆಯುವಂತಹ ಸಾಕಷ್ಟು ಸಾಮಾಜಿಕ ಪಿಡುಗುಗಳನ್ನ, ಅಸಮಾನತೆಗಳನ್ನ ನೋಡಿ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ತಿಳ್ಕೊಂಡು ಒಂದೊಂದು ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಮಾಡಿಕೊಂಡು ತಮ್ಮ ಕ್ರಾಂತಿಕಾರ ಹೋರಾಟಗಳನ್ನ ಪ್ರಾರಂಭ ಮಾಡಿದ್ರು. ಆಗಿನ ಸಂದರ್ಭ ಹೇಗಿತ್ತು ಅನ್ನೋದನ್ನ ನಾವು ವಿಚಾರ ಮಾಡಬೇಕಾದಂತ ವಿಷಯ. ಈಗ ನಮಗೆ ಏನಾದ್ರೂ ಮಾತಾಡಿದ್ರೆ ಕಾನೂನಿನ ರಕ್ಷಣೆ ಇದೆ, ಆಗ ಯಾವುದೇ ಕಾನೂನು ರಕ್ಷಣೆ ಇರಲಿಲ್ಲ. ಒಬ್ಬ ರಾಜ ಶಾಸನ ಮಾಡ್ತಿದ್ರೆ ಅದು ಅಂತಿಮ ಶಾಸನ ಆಗ್ತಿತ್ತು. ಒಬ್ಬ ರಾಜ ಯಾವ್ದಾದ್ರು ನಿರ್ದೇಶನ ಕೊಟ್ಟರೆ ಅದನ್ನ ಮೀರಿ ಯಾರಾದ್ರೂ ಮಾತಾಡಿದ್ರೆ ಅವರಿಗೆ ಮರಣದಂಡನೆ ಅಂತ ಶಿಕ್ಷೆ ಇರ್ತಿತ್ತು. ಅಂತ ಸಂದರ್ಭದಲ್ಲಿ ಇಂಥ ಒಂದು ಅಸಮಾನತೆಗಳನ್ನ ತೊಡೆದು ಹಾಕೋದಕ್ಕೆ ಹೆಜ್ಜೆ ಇಟ್ಟಂತ ಬಸವೇಶ್ವರ ನಿಜವಾದ ಒಂದು ಕ್ರಾಂತಿಕಾರ ಹೆಜ್ಜೆನ ನಾವೆಲ್ಲ ಸ್ಮರಿಸಬೇಕಾಗತ್ತೆ. ಅವರು ಕೊಟ್ಟಂತ ಕೊಡುಗೆ ನಿಜವಾಗ್ಲೂ ಕೂಡ ಸ್ಮರಣೀಯವಾದ್ದು. ಇಂಥ ಮಹಾತ್ಮರ ಜಯಂತಿಗಳನ್ನ ಸಾಮಾನ್ಯವಾಗಿ ಎಂಥ ಮಹಾತ್ಮರ ಜಯಂತಿಗಳನ್ನ ಮಾಡ್ತೇವೆ ಅಂತಂದ್ರೆ, ಯಾರು ತಮ್ಮನ್ನ ಸಮರ್ಪಣಾ ಮನೋಭಾವದಿಂದ ಸಮಾಜಕ್ಕೆ ದೊಡ್ಡ ಕೊಡುಗೆಗಳನ್ನ ಕೊಟ್ಟು ಆ ಕೊಡುಗೆಗಳು ನಿರಂತರವಾಗಿ ದೀರ್ಘಕಾಲದವರೆಗೆ ಅವುಗಳು ಬಾಳಿಕೆ ಆಗ್ತವೆ ಅಂತವರ ಒಂದು ಜಯಂತಿಯನ್ನ ಮಾಡ್ತೇವೆ. ಮತ್ತು ಈ ಜಯಂತಿಯಲ್ಲಿ ನಾವು ಅವರ ಜೀವನ ಪದ್ಧತಿಯನ್ನ, ಜೀವನ ಸಾಧನೆಗಳನ್ನ ಸ್ಮರಣೆ ಮಾಡಿದುಕೊಳ್ಳೋದ್ರ ಮುಖಾಂತರ ಅವರ ಆದರ್ಶಗಳನ್ನ ಪಾಲನೆ ಮಾಡೋದಕ್ಕೆ ಜಯಂತಿಗಳನ್ನ ಮಾಡ್ತೇವೆ. ಅಂತ ಒಂದು ಶರಣರ ದಾರ್ಶನಿಕರ ಜಯಂತಿಯಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ನಾವೆಲ್ಲರೂ ಕೂಡ ಪುಣ್ಯವಂತರ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಏನು ಕ್ರಾಂತಿಕಾರಕ ಹೆಜ್ಜೆಗಳನ್ನು ಇಟ್ಕೊಂಡ್ರೆ ಅಂದ್ರೆ, ಮೊದಲನೇದಾಗಿ ಅವರು ಜಾತಿ ವ್ಯವಸ್ಥೆಯನ್ನ ಬಲವಾಗಿ ವಿರೋಧಿಸಿದರು. ಆಗ ಜಾತಿ ವ್ಯವಸ್ಥೆ, ಉಚ್ಚ ನೀಚ, ಬಡವ ಶ್ರೀಮಂತ ಅಂತ ಒಂದು ತಾರತಮ್ಯ ಸಾಕಷ್ಟು ಇತ್ತು. ಅಂಥದನ್ನ ಧಿಕ್ಕರಿಸೋದಕ್ಕೋಸ್ಕರ ಅವರು ಮಾಧವರಸ ಮತ್ತು ಹರಳಿಯವರ ಮಕ್ಕಳಾದ ಶೀಲ್ವಂತ ಮತ್ತು ಲಾವಣ್ಯರ ಮದುವೆ ಮಾಡಿಸುವುದರ ಮುಖಾಂತರ ಸಮಾಜಕ್ಕೆ ಬಹುದೊಡ್ಡ ಒಂದು ಸಂದೇಶವನ್ನ ಕೊಟ್ಟರು. ಯಾವುದೇ ಜಾತಿ ವ್ಯವಸ್ಥೆಯನ್ನ ಮೀರಿ ಸಂಬಂಧಗಳನ್ನ ಬೆಳಿಬೇಕು, ಮಾನವೀಯತೆಯ ಈ ಸಮಾಜದಲ್ಲಿ ನೆಲೆಯೂರ್ಬೇಕು ಅಂತೇಳಿ ನಿರ್ಣಯ ಮಾಡಿ ಸಂದೇಶವನ್ನ ಕೊಟ್ಟರು. ಅದನಂತರ ಲಿಂಗ ತಾರತಮ್ಯ, ಯಾವುದೇ ಮಹಿಳೆಗೆ ಶಿಕ್ಷಣದ ಮತ್ತು ಧಾರ್ಮಿಕ ಸ್ವಾತಂತ್ರ್ಯ ಇರಲಿಲ್ಲ, ಬಹಳಷ್ಟು ನಿರ್ಬಂಧನೆಗಳಿದ್ದು. ಅಂತವ್ರಿಗೂ ಕೂಡ ಲಿಂಗ ದೀಕ್ಷೆಯನ್ನು ಕೊಡೋದ್ರ ಮುಖಾಂತರ, ಅನುಭವದ ಮಂಟಪದಲ್ಲಿ ಪ್ರವೇಶನ ಕೊಡೋದ್ರ ಮುಖಾಂತರ ಸಾಕಷ್ಟು ಮಹಿಳೆಯರನ್ನ ಒಂದಿಷ್ಟು ಶಿಕ್ಷಣ ಕೊಟ್ಟು ಅವರನ್ನ ಶರಣ ಬಂಧುಗಳಾಗಿ ನಿರೂಪಿಸಿದಂತ ಕೀರ್ತಿ ಬಸವಣ್ಣವರಿಗೆ ಸಲ್ಲಿಸುತ್ತೆ. ಅದೇ ರೀತಿಯಾಗಿ ಅಕ್ಕ ಮಹಾದೇವಿಯರು, ಸತ್ಯಕ್ಕವರು, ಸುಳ್ಳಿ ಸಂಕವರು, ಮೂಳಿಗೆ ಮಾರಮ್ಮನವರು, ಈ ರೀತಿ ಅನೇಕ ಶರಣೆಯವರು ಅವರ ಒಂದು ಮಾರ್ಗದರ್ಶನದಲ್ಲಿ ಸಮಾಜ ಸುಧಾರಣೆಗಳಲ್ಲಿ ಭಾಗವಹಿಸಿದರು. ತದನಂತರ ಅವರು ಅಸ್ಪೃಶ್ಯತೆ ಪ್ರತಿ ಹಂತದಲ್ಲಿಯೂ, ಪ್ರತಿ ಭಾಗದಲ್ಲಿಯೂ ಕೂಡ ಅಸ್ಪೃಶ್ಯತೆ ಎಲ್ಲಾಡುತ್ತಿತ್ತು. ಅಂದ್ರೆ ಮನುಷ್ಯನಾಗಿ ನೋಡದಿರುವತಕ್ಕಂಥ ಸಂದರ್ಭ. ಅಂತ ಸಂದರ್ಭದಲ್ಲಿ ಅದನ್ನ ನಿರ್ಮೂಲನೆ ಮಾಡಿದ್ರು. ಎಲ್ಲಿ ಆ ಪದ್ಧತಿ ಇತ್ತು ಅದೇ ಏರಿಯಾಕ್ಕೆ ಹೋಗಿ ಅವರನ್ನ ಸ್ಮರಿಸುವಂಥದ್ದು, ಅವರಿಗೆ ಶರಣಾರ್ಥಿಗಳನ್ನ ಹೇಳೋದ್ರ ಮುಖಾಂತರ ನಾವೆಲ್ಲ ಸಮಾನರು ಅಂತ ಸಾರುವಂತ ಸಂದೇಶವನ್ನ ಅವ್ರು ಮಾಡ್ತಾ ಇದ್ರು. ಜೊತೆಯಾಗಿ ಈ ಒಂದು ಜಾತಿ ಪದ್ಧತಿಯನ್ನ ನಿರ್ಮೂಲನೆ ಮಾಡೋದಕ್ಕೋಸ್ಕರ, ಅಸ್ಪೃಶ್ಯತೆನ ನಿರ್ಮೂಲನೆಗೋಸ್ಕರ ಮಾಡೋದ್ರ ಮುಖಾಂತರ ಅವರ ಸಹಭಕ್ತಿ ಭೋಜನ ಮಾಡೋದ್ರ ಮುಖಾಂತರ ಅವರು ಮೇಲ್ಪಂಕ್ತಿಯನ್ನ ಹಾಕಿಕೊಟ್ರು. ಅದೇ ರೀತಿಯಾಗಿ ಆಗಿನ ಸಂದರ್ಭದಲ್ಲಿ ಒಂದು ಧಾರ್ಮಿಕದಲ್ಲಿ ಅನೇಕ ಧಾರ್ಮಿಕ ಆಚರಣೆಗಳು, ಯಾವುದೇ ವೈಜ್ಞಾನಿಕ ತಳಹದಿ ಇರಲಾರದೆ ಅಂತ ಆಚರಣೆಗಳನ್ನ ನಾವು ಮಾಡ್ತಾ ಇದ್ವಿ. ಏನು ಬೆತ್ತಲ ಸೇವೆ ಅಂತದನ್ನ, ಅದನ್ನ ವಿರೋಧಿಸಿ ಅನೇಕ ವೈಜ್ಞಾನಿಕ ಆಚರಣೆಗಳನ್ನ ತಿಳುವಡಿಸೋದ್ರ ಮುಖಾಂತರ ಅನೇಕ ಸುಧಾರಣೆಗಳನ್ನ ತಂದ್ರು. ಅದೇ ರೀತಿಯಾಗಿ ವಚನ ಸಾಹಿತ್ಯದ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ಸಾಕಷ್ಟು ವಿಚಾರಗಳನ್ನ ಆಗಿನ ಕಾಲಕ್ಕೆ ಅಂದ್ರೆ 12ನೇ ಶತಮಾನದಲ್ಲಿ ಹೇಳಿದಂತ ಮಹಾತ್ಮರು. ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಹೇಳಿದ್ರು, ಆಗಿನ ಎಲ್ಲಾ ಇಲಾಖೆಗಳನ್ನು ಅವರು ಕವರ್ ಮಾಡಿದ್ದಾರೆ. ನಮ್ಮ ಇಲಾಖೆಗೆ ಒಂದು ವಚನ ಅಪ್ಲೈ ಆಗುವಂತದ್ದು ಅಂದ್ರೆ, ಕಳಬೇಡ ಹುಸಿಯ ನುಡಿಯ ಬೇಡ, ಮುನಿಯ ಬೇಡ, ಇದು ಅಳಿಯಲೇ ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಕಳಬೇಡ, ಕಳತನ ಮಾಡಬೇಡ 379 IPC, ಕೊಲೆ ಮಾಡಬೇಡ 302 IPC, ಹುಸಿಯ ನುಡಿಬೇಡ, ಸುಳ್ಳು ಬೇಡ 420 ಆಗುತ್ತೆ, ಚೀಟಿಂಗ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಮುನಿಯ ಬೇಡ, ಸಿಟ್ ನಲ್ಲಿ ಏನಾದ್ರು ಮಾಡಬೇಡ, ಹರ್ಟ್ ಕೇಸ್ ಆಗ್ತವೆ, 323, 324, 307 ಇವೆಲ್ಲ ಕೇಸ್ ಆಗ್ತವೆ ಅಂತೇಳಿ ಈಗ ಸೆಕ್ಷನ್ ರೂಪಿತ ಆತು.
ಆಗನೇ ಹೇಳಿದ್ರು ಬಸವಣ್ಣವರು. ಸೊ ಅದನ್ನ ಅಳವಡಿಸ್ಕೊಂಡ್ರೆ ಯಾವುದೇ ರೀತಿಯಿಂದ ಗಲಭೆಗಳು ಇದಕ್ಕೆ ಅವಕಾಶ ಇಲ್ಲ. ಅಂದ್ರೆ ಆ ಮಾರ್ಗದಲ್ಲಿ ನಾವು ಹೋಗೋದಕ್ಕೆ ಒಂದು ಪ್ರಯತ್ನ ನಾವು ಮಾಡ್ಬೇಕು ಅನ್ನೋದು ಈ ಒಂದು ವಿಚಾರದ ಸಂಗತಿ. ಅದೇ ರೀತಿಯಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಅವರು ದಯೆ ಇರಬೇಕು ಅಂತ ಹೇಳ್ತಾರೆ. ದಯವಿಲ್ಲದ ಧರ್ಮ ಮೂಲ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಅಂದ್ರೆ ಪ್ರಾಣಿ ಹಿಂಸೆ ಇನ್ನ ಹಿಂಸೆಗಳನ್ನ ಅವರು ಒಪ್ತಾ ಇರಲಿಲ್ಲ ಅನ್ನೋದು ಆ ಮಾತು. ಅದೇ ರೀತಿಯಾಗಿ ನಾವೆಲ್ಲರೂ ಬಯಸ್ತೇವೆ ಸಮಾಜದಲ್ಲಿ ಬದಲಾವಣೆ ಬೇಕು, ಬದಲಾವಣೆ ಬೇಕು. ಎಲ್ಲಿಂದ ಬೇಕು? ಪಕ್ಕದ ಮನೆಯಿಂದ ಬೇಕು, ನನ್ನಿಂದ ಬೇಡ. ಈ ರೀತಿ ಮನಸ್ಥಿತಿ ನಮ್ಮಲ್ಲಿದೆ. ಆದ್ರಿಂದ ಬದಲಾವಣೆ ಆಗ್ಬೇಕಾದ್ರೆ ಅದು ನಮ್ಮಿಂದ ಪ್ರಾರಂಭ ಆಗ್ಬೇಕು ಅನ್ನೋದನ್ನ ಬಸವಣ್ಣವರು ಆಗಿನ ಕಾಲ ಕೇಳಿದ್ರು. ಲೋಕದ ದುಂಕು ನೀವೇಕೆ ತಿದ್ದುವರಿ, ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ನಾವು ಕೂಡ ನಮಗೂ ಕೂಡ ಅಪ್ಲೈ ಆಗುತ್ತೆ. ಎಲ್ಲರೂ ಚೇಂಜ್ ಆಗ್ಬೇಕು, ಬದಲಾವಣೆ ಆಗ್ಬೇಕು ಭಾಷಣ ಮಾಡೋದ್ರ ಮುಖಾಂತರ ಅಲ್ಲ, ನಮ್ಮನ್ನ ನಾವು ಬದಲಾವಣೆ ಮಾಡೋದ್ರ ಮುಖಾಂತರ. ಸ್ವಾಮಿ ವಿವೇಕಾನಂದ ಕೂಡ ಇದೇ ಹೇಳಿದ್ರು. ಏನು ಜಗತ್ತು ಉದ್ಧಾರ ಮಾಡ್ಬೇಕಂದ್ರೆ ಏನಂತ ಒಬ್ರು ಯಾರು ಪ್ರಶ್ನೆ ಕೇಳಿದಾಗ, ಏನಿಲ್ಲ ನಿನ್ನನ್ನು ನೀ ಕರೆಕ್ಷನ್ ಮಾಡ್ಕೋ, ಅಂದ್ರೆ ಜಗತ್ತಿನಲ್ಲಿ ಒಬ್ಬ ಮೂರ್ಖ ಕಡಿಮೆ ಆದಂತೆ ಅಂತ ಹೇಳ್ತಾರೆ. ಸೊ ಬದಲಾವಣೆ ಎಲ್ಲ ನಮ್ಮಿಂದ ಆಗ್ಬೇಕು, ನಾವು ಆ ಆದರ್ಶದಲ್ಲಿ ನಡಿಬೇಕು ಅನ್ನೋದು ಇವಕ್ಕೆ. ಅದೆಲ್ಲ ಹೊರತಾಗಿಯೂ ಕೂಡ ಒಂದೇ ಒಂದು ನಮ್ಮ ಬಸವಣ್ಣವರು ಹೇಳಿದ ಕಾಯಕವೇ ಕೈಲಾಸ. ಅಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಕಾಯಕ ನಮಗೆ ಒದಗಿ ಬಂದಿದೆ. ಆ ಕಾಯಕದಲ್ಲಿ ನಮ್ಮ ನಮ್ಮ ಇನ್ವಾಲ್ವ್ಮೆಂಟ್ ಅಂದ್ರೆ ನಮ್ಮನ್ನ ಅಳವಡಿಸಿಕೊಳ್ಳುವಿಕೆ ಮತ್ತು ನಮ್ಮಲ್ಲಿ ಅದರಲ್ಲಿ ಪ್ರಾಮಾಣಿಕತೆ ಇರುತ್ತೆ. ಅಂದ್ರೆ ನಾವು ಕೈಲಾಸವನ್ನ ಕಾಣ್ತೇವೆ. ಸೊ ನಮಗೆ ಒದಗಿ ಬಂದಂತ ಕಾಯಕದಲ್ಲಿ ಸಂಪೂರ್ಣವಾಗಿ ನಾವು ತೊಡಗಿಸಿಕೊಳ್ಳೋಣ. ಬಸವಣ್ಣ ರೈಕೆ ಕೊಟ್ಟಂತ ಒಂದು ದಾಸೋಹದ ಪದ್ಧತಿ ನಾವೆಲ್ಲರೂ ಕೂಡ ಪಾಲನೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಅವಕಾಶಕ್ಕಾಗಿ ಎಲ್ಲ ಸಮಿತಿಯವರಿಗೆ ಮತ್ತು ಹಿರಿಯರಿಗೆ ಮತ್ತು ತಾಳ್ಮೆಯಿಂದ ಕೇಳಿದಂತ ತಮ್ಮೆಲ್ಲರೂ ಕೂಡ ನಮನವನ್ನು ತಿಳಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ.